ಬಟ್ರೆ ಒಂದು ಹೇಳ್ಬೇಕು ನನಗೆ 2013ರಲ್ಲಿ ಯಾರು ಕೇಜ್ರಿವಾಲ್, 2014ರಲ್ಲಿ ನರೇಂದ್ರ ಮೋದಿ ಅಂತ ದೈತ್ಯ ನಾಯಕ ಎಂಟ್ರಿ ಆಗ್ತಾರೆ. ಆ ನಂತರ ಕೂಡ ಅಲ್ಲಿ ಆ ವಿಧಾನಸಭೆ ನೋಡಿ, ನಾನು ಹೇಳಿದ್ನಲ್ಲ ಲೋಕಸಭೆ ಮತ್ತು ಅಲ್ಲಿ ಯಾರನ್ನ ಕೇಜ್ರಿವಾಲ್ನ ಬಿಟ್ಟು ಕೊಡ್ತಾ ಇಲ್ಲ. ಅದರ ಅರ್ಥ ಏನು ನನಗೆ ಅರ್ಥ ಆಗ್ತಿಲ್ಲ. ಕಾಂಗ್ರೆಸ್ ಪರ್ಯಾಯವಾಗಿ ಆಮ್ ಆದ್ಮಿಯನ್ನು ಸ್ವೀಕರಿಸ್ಕೊಂಡ್ಬಿಟ್ರ ಜನ, ಅದುವೇ ಮುಂದುವರಿತಾ ಇದೆಯಾ? ಬಿಕಾಸ್ ನೋಡಿ, ನೀವಲ್ಲಿ ಪಂಜಾಬಲ್ಲಿ ನೋಡಿ ಕ್ಲೀನ್ ಸ್ವೀಪ್. ಒಂದು ವೇಳೆ ಗುಜರಾತ್ನಲ್ಲಿ ಆಮ್ ಆದ್ಮಿ ಇಲ್ಲದೇ ಇದ್ದಿದ್ರೆ ಕಾಂಗ್ರೆಸ್ಸೇ ಬಹುತೇಕ ಈ ಎಲೆಕ್ಷನ್ ಅಲ್ಲ, ಲಾಸ್ಟ್ ಎಲೆಕ್ಷನಲ್ಲಿ ಆಮ್ ಆದ್ಮಿ ಇಲ್ಲದೇ ಇದ್ದಿದ್ರೆ ಅವರು ಬಂದುಬಿಡ್ತಿದ್ರು ಅಂತ ಸನ್ನಿವೇಶ ಉಂಟಾಗಿತ್ತು. ಆ ಟ್ರಸ್ಟ್ ಏನು ಸರ್ ಅದು? ಹಾಗೆ ಒಂದು ವೇಳೆ ಈ ಬಾರಿ ಆ ಟ್ರಸ್ಟ್ ಹೋಯ್ತು ಅಂತ ಅಂದರೆ ಅದ್ಯಾಕೆ? ಮೊದಲನೇದಾಗಿ ಬಿಜೆಪಿಗೆ ಡೆಲ್ಲಿಯಲ್ಲಿ ಅದರ ಬೇಸ್ ಇಲ್ಲ. ಅಂದ್ರೆ ಎಲ್ಲಾ ನ್ಯಾಷನಲ್ ಲೀಡರ್ಸ್ ಇದ್ದಾರೆ, ಬಿಜೆಪಿ ಹೆಡ್ ಕ್ವಾರ್ಟರ್ಸ್ ಇದೆ, ಎಲ್ಲ ಇದೆ. ಆದ್ರೆ ಬಿಜೆಪಿಯ ಸ್ಥಳೀಯ ನಾಯಕರು ಅಂತ ಹರ್ಷವರ್ಧನ್ ಡಾಕ್ಟರ್ಗೆ ಒಳ್ಳೆ ಹೆಸರಿತ್ತು ಬಿಜೆಪಿಲಿ, ಅದು ಬಿಟ್ರೆ ಡೆಲ್ಲಿಯ ನಾಯಕರು ಅಂತ ಯಾರು ಬಿಜೆಪಿಲಿ ಇಲ್ಲ. ಲೋಕಲ್ ಸ್ಥಳೀಯ ನಾಯಕರು ಜನ ನಮ್ಮ ಬಿ ಕೆ ಹರಿಪ್ರಸಾದ್ ಇದ್ದಂಗೆ ಜನ ದೊಡ್ಡ ನಾಯಕರು ಅವರು ಡೆಲ್ಲಿಯಲ್ಲಿ ಫೇಮಸ್ ಇದ್ದಾರೆ, ಬಟ್ ಇಲ್ಲಿವರೆಗೊಂದು ಕ್ಷೇತ್ರ ಅಂತ ವಿಧಾನಸಭೆಯಲ್ಲಿ ವೋಟ್ ಮಾಡ್ಬೇಕಾದ್ರೆ ನಮ್ಮನ್ನ ಇಲ್ಲಿ ಆಳುವವನು ಯಾರು ಅಂತ ನೋಡ್ತಾರೆ. ಮೋದಿ ಇರ್ಬೋದು, ಮೋದಿ ಫೋಟೋ ಹಾಕೊಂಡಿರ್ಬೋದು, ಆದ್ರೆ ಮೋದಿ ಬಂದು ಇಲ್ಲಿ ಆಳಕ್ಕಾಗಲ್ಲ. ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಸೊ ಲೋಕಲ್ ಅಲ್ಲಿ ಯಾರು ಅನ್ನೋ ಪ್ರಶ್ನೆ ಬಂದಾಗ ಲೋಕಲ್ ಅಲ್ಲಿ ಬಿಜೆಪಿಗೆ ಅಲ್ಲಿ ಜನ ಇಲ್ಲ. ಅದಕ್ಕೋಸ್ಕರ ಬಿಜೆಪಿಗೆ ಅಲ್ಲಿ ಅದನ್ನು ಕೂಡ ಯಾರೋ ಒರಿಸ್ಸಾದಿಂದ ನಟನನ್ನ ತಂದು ಹಾಕಿರ್ತಾರೆ, ಅದಕ್ಕೆ ಲೋಕಲ್ ಬೆಂಬಲ ಆಗ್ತಾ ಇಲ್ಲ. ಇನ್ನೊಂದು ನಾನು ಹೇಳ್ಬೇಕಾಗಿ ನಾನು ಅಬ್ಸರ್ವ್ ಮಾಡಿರೋದು, ಈ ಇಮೇಜ್ ಅನ್ನೋದು ಇದೆಯಲ್ಲ ಶೆಟ್ರೆ, ಇಟ್ ಈಸ್ ವೆರಿ ಡೇಂಜರಸ್ ನನ್ನ ಪ್ರಕಾರ. ನಿಮಗೆ ಒಳ್ಳೆ ಇಮೇಜ್ ಹೆಂಗ್ ಬಂದಿರುತ್ತೆ, ಜನ ಸಪೋರ್ಟ್ ಮಾಡಿರ್ತಾರೆ, ಆ ಇಮೇಜ್ ಅನ್ನೋದನ್ನ ನೀವು ಕಾಪಾಡ್ಕೊಳ್ಳದೆ ಹೋದ್ರೆ ಅದು ಅಷ್ಟೇ ನಿಮ್ಮನ್ನ ಏನು ಡ್ಯಾಮೇಜ್ ಕೂಡ ಮಾಡುತ್ತೆ. ನಾನು ಯಾವಾಗ್ಲೂ ಹೇಳೋದಿದೆ, ಈಗ ಕಾಂಗ್ರೆಸ್ನವ್ರದ್ದು ನಮ್ಮ ಈಗ ನಿಮ್ಗೆ ಕೇಜ್ರಿವಾಲ್ ಡ್ಯಾಮೇಜ್ ಆಗುವಂತ ಇಮೇಜ್ ಏನಾಯ್ತು ಅಂತೇಳಿ ಈಗ ಲಾಸ್ಟ್ ಇದರಲ್ಲಿ ಏನ್ ಬಂದಂತ ಆರೋಪಗಳು 4 ಜನ ಅವರ ಪ್ರಮುಖವಾಗಿ ಅವರ ಸಚಿವರು ಅವರು ಸೇರಿದಾಗೆ ಬಂದಿರುವಂತ ಆರೋಪಗಳು, ಅವರು ಜೈಲಿಗೆ ಹೋಗಿದ್ದು. ಆಮೇಲೆ ಈ ಸರಿ ಇಲೆಕ್ಷನ್ ಅಲ್ಲಿ ಅವರ ಡೆಸ್ಪರೇಷನ್ ಕಾಣಿಸ್ತಾ ಇತ್ತು. ಅವ್ರು ಮಾಡಿರೋ ಕೆಲಸಕ್ಕಿಂತ ಜಾಸ್ತಿ ಈ ಯಮುನೆಗೆ ವಿಷ ಹಾಕಿದ್ದು, ಈ ತರ ಆಂಗಲ್ಗಳು. ಯಾವಾಗ ಅಂದ್ರೆ ನಿಮ್ಗೆ ರಾಜಕಾರಣಿಗಳಿಗೆ ವಿಷಯಗಳ ಕೊರತೆ ಆದಾಗ, ಡೆಸ್ಪರೇಷನ್ ಆದಾಗ ಈ ತರದ್ದೆಲ್ಲ ಆರೋಪಗಳು ಬರುತ್ತೆ ಸಾಮಾನ್ಯವಾಗಿ. ನಾನ್ ಸರಿಯಾಗಿ ಕೆಲಸ ಮಾಡಿದ್ದೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ರೆ, ಜನ ನನಗೆ ಬೆಂಬಲ ಕೊಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದ್ರೆ ಅವಾಗ ಅದನ್ನೇ ಮಾತಾಡ್ತಾರೆ. ಈಗ ಅವ್ರು ಭ್ರಷ್ಟಾಚಾರ ವಿಷಯನೇ ಬಿಟ್ಬಿಟ್ಟಿದ್ದಾರೆ. ಮೂಲ ಕೇಜ್ರಿವಾಲ್ ಬಂದಿದ್ದೇ ಭ್ರಷ್ಟಾಚಾರ ಮತ್ತೆ ಕ್ಲೀನ್ ಇಮೇಜ್ ಮತ್ತೆ ಸ್ವಚ್ಛ ಆಡಳಿತ ಅನ್ನೋ ದೃಷ್ಟಿಯಿಂದ. ಈ ಸರಿ ಅದರ ಮಾತೇ ಇಲ್ಲ. ಸೊ ಇವು ಏನಾಗುತ್ತೆ, ನಿಮ್ಗೆ ಇಮೇಜಿಗೆ ಹೊಡೆತ ಕೊಡ್ತಾ ಹೋಗುತ್ತೆ. ನಾನು ಯಾವಾಗ್ಲೂ ನಮ್ಮ ರಾಜ್ಯವನ್ನ ಪರಿಗಣಿಸಿ ಒಂದು ಹೇಳೋದಿದೆ, ಏನಂದ್ರೆ ಕಾಂಗ್ರೆಸ್ನವ್ರದ್ದು ಯಾರ್ದೋ ಒಬ್ಬರದು ಒಂದು ವಿಡಿಯೋ ಬಂದ್ರೆ ಜನ ಸ್ವೀಕರಿಸೋದಕ್ಕೂ ಬಿಜೆಪಿ ಅವ್ರ ವಿಡಿಯೋ ಬಂದ್ರೆ ಸ್ವೀಕರಿಸೋದಕ್ಕೂ ವ್ಯತ್ಯಾಸ ಇದೆ. ಯಾಕೆ ಅಂತಂದ್ರೆ ಇಮೇಜ್ ನೀನ್ ತೋರಿಸಿ ಆಗಿದೆ ನಾನು ಒಳ್ಳೆಯವನು ಅಂತ. ಮತ್ತೆ ನೀವು ಭಾರತ ಮಾತೆ, ಮಹಿಳೆ, ತಾಯಿ ಅಂತ ಹೇಳ್ತೀರಿ, ಮತ್ತೆ ಇದನ್ನ ಮಾಡ್ತೀರಾ ಅಂತ. ಅದೇ ಬೇರೆಯವ್ರು ಮಾಡಿದ್ರೆ ಬರಲ್ಲ. ಅವನೆಂಗೋ ಹಾಳಾಗೋಗಿದ್ದಾನೆ, ನನಗನ್ಸಿದ್ದು ಡೆಲ್ಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಏನಾದ್ರೂ ನೆಗೆಟಿವ್ ಆಗಿದ್ರೆ ಇಟ್ ಈಸ್ ಹಿಸ್ ಇಮೇಜ್. ಅವ್ರ ಇಮೇಜಿಗೆ ಬಂದಿದ್ದು. ಸೊ ಅದಕ್ಕೆ ಡ್ಯಾಮೇಜ್ ಆಗಿರೋದ್ರಿಂದ ಭ್ರಷ್ಟಾಚಾರ ಮಾಡಲ್ಲ ಅಂತ ಬಂದವರೇ ಭ್ರಷ್ಟಾಚಾರದ ಸುಳಿಯಲ್ಲಿ ಸಿಲುಕಿದಾಗ ಭಾವನಾತ್ಮಕವಾಗಿ ಮಾತನಾಡದಂತವರು ಭಾವನಾತ್ಮಕವಾಗಿ ವಿಷ ಹಾಕಿದ್ರು ಅಂತ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ನೀನು 10ರಲ್ಲಿ 1 ಆಗಿಬಿಟ್ಟೆ ಅಲ್ಲಪ್ಪ ಅಂತೇಳಿ ಆಗತ್ತೆ ಅಂತೇಳಿ ನಿಮ್ಗೆ ನಾನು ಕೇಳುವಂತ ಪ್ರಶ್ನೆ. ಭ್ರಷ್ಟಾಚಾರದ ವಿರುದ್ಧದ ಹೋರಾಟದಲ್ಲಿ ಅಣ್ಣಾ ಹಜಾರೆ, ಅಲ್ಲಿ ಆ ಪ್ರಶಾಂತ್ ಭೂಷಣ್ ಅವ್ರದ್ದೆಲ್ಲ ಈಗಲೂ ಒಂದು 7-8 ಜನ ನೆನಪಾಗುತ್ತೆ. ಅವರು ಚಿದ್ರಾಗಿ ಹೋಗಿದ್ದಾರೆ, ಅದು ಬೇರೆ ವಿಚಾರ. ಆದ್ರೂ ಕೂಡ ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಒಂದು ನಿರೀಕ್ಷೆ ಇತ್ತು, ಮತ್ತೊಂದಿತ್ತು. ಪಂಜಾಬ್ ಕೂಡ ಕೊಟ್ಟರು, ಗುಜರಾತಲ್ಲೂ ಕೂಡ ಕೊಟ್ಟರು, ಗೋವಾದಲ್ಲೂ ಕೂಡ 6 ಸೀಟ್ ಬಂತು. ಕಾಂಗ್ರೆಸ್ನ 6 ಸೀಟ್ಗೆ ಸರಿಸಮಾನವಾಗಿ ಬಂತು ಬೇರೆ ಬೇರೆ ಕಡೆಗಳಲ್ಲಿ. ನಿಮ್ಗೆ ಅನ್ಸುತ್ತಾ ನೀವೆಲ್ಲ ಒಂದು ಕಡೆ ಒಂದು ಜರ್ಕ್ ಆಗಿದೆ, ಒಂದು ಹಿನ್ನಡೆ ಆಗಿದೆ, ಆ ಹಿನ್ನಡೆಯನ್ನು ಕೂಡ ಮೀರಿ ಹೋಗಬಲ್ಲೆವು ಅಂತೇಳಿ ಯಾವತ್ತಾದ್ರೂ ಆತ್ಮಾವಲೋಕನ ಮಾಡ್ಕೊಂಡಿದ್ರೆ? ನಮ್ಮಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ, ನಮ್ಮಲ್ಲಿ ಅದನ್ನ ಒಪ್ಕೋತೀರಾ ನೀವು? ಖಂಡಿತವಾಗೂ ಆತ್ಮಾವಲೋಕನ ಅಂತೂ ಮಾಡ್ತೀವಿ. ಆತ್ಮಾವಲೋಕನ ಏನಾಗಿದೆ, ತಪ್ಪಾಗಿದೆ ಅಲ್ಲ. ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅಂತಹ ಘಟಾನು ನೀವೇ ಹೇಳಿ ದೈತ್ಯರು ಅಂತ ಏನ್ ಹೇಳಿದ್ರಿ, ಈ ದೈತ್ಯರು ಅಪೋಸಿಷನ್ ಅನ್ನು ತುಳಿಲೇಬೇಕು. ಅವರಿಗೆ ಕಾಂಗ್ರೆಸ್ ಥ್ರೆಟ್ ಅಲ್ಲ. ಎಲ್ಲಿವರೆಗೂ ರಾಹುಲ್ ಗಾಂಧಿ ಇರ್ತಾರೋ ಅಲ್ಲಿವರೆಗೂ ಅವ್ರು ಕಾಂಗ್ರೆಸ್ ಥ್ರೆಟ್ ಅಲ್ವೇ ಅಲ್ಲ. ನೀವ್ ಯಾರನ್ನ ಬೇಕಾದ್ರೂ ಕೇಳಿ, ನಟರಾಜ್ ಗೌಡ್ರು ಇದಾರೆ, ಅವ್ರು ಓಪನ್ ಆಗಿ ಬೇಕಾದ್ರೆ ಹೇಳ್ಬೋದು, ಇಲ್ಲ ನಿಮ್ಮನ್ನ ಪಡಸಾಲೆ ಕರ್ಕೊಂಡೋದ್ರೆ ಅವ್ರು ಹೇಳ್ಬೋದು, ಇಲ್ಲಾಂದ್ರೆ ಬೇರೆಯವರು ಹೇಳ್ಬೋದು. ಕರ್ನಾಟಕದಲ್ಲ ರಾಷ್ಟ್ರೀಯ ನಾಯಕರುಗಳಲ್ಲಿ ರಾಹುಲ್ ಗಾಂಧಿ ಅವ್ರಿಗೆ ಥ್ರೆಟ್ ಅಲ್ವೇ ಅಲ್ವಾ ಕಾಂಗ್ರೆಸ್ ನಲ್ಲಿ? ಈ 10 ವರ್ಷಗಳಲ್ಲಿ ಆಮ್ ಆದ್ಮಿ ಪಕ್ಷ ಮಾಡಿದಂತ ಸಾಧನೆ, ಅದರಲ್ಲೂ ಪಂಜಾಬ್ ನಂತಹ ಒಂದು ರಾಜ್ಯವನ್ನು ನಾವು ತಗೊಂಡಿರ್ತಕ್ಕಂಥದ್ದು, ಗುಜರಾತ್ ನಲ್ಲಿ ಅವರಿಗೆ ಟಕ್ಕರ್ ಕೊಟ್ಟಿರ್ತಕ್ಕಂಥದ್ದು, ಆಲ್ಮೋಸ್ಟ್ ಅವರು ಸೋತಿದ್ರು ಅನ್ನೋ ಲೆಕ್ಕಕ್ಕೆ ಹೋಗಿದ್ರು. ಏನಂದ್ರೆ ನಮ್ಮಲ್ಲಿ ಸಂಪನ್ಮೂಲ ಕೊರತೆ, ನಾವು ಹಣ ಹಂಚೋದಿಲ್ಲ, ಹೆಂಡ ಹಂಚೋದಿಲ್ಲ, ಇನ್ನೊಂದು ಮತ್ತೊಂದು ಮಾಡೋದಿಲ್ಲ. ಆ ಒಂದು ಪ್ರಚೋದನಾಕಾರಕ ಯಾವುದೇ ಹೇಳಿಕೆಗಳನ್ನು ನಾವು ಕೊಡಲ್ಲ. ಈ ಎಲೆಕ್ಷನ್ ಅಲ್ಲಿ ನೋಡಿ,
ಪ್ರಚೋದನಾಕಾರಿ ಹೇಳಿಕೆಗಳನ್ನು ನಾವು ಯಾವುದೇ ರೀತಿಯಾದ ಆಮ್ ಆದ್ಮಿ ಪಕ್ಷಕ್ಕೆ ಕೊಡೋದಿಲ್ಲ. ಎಲ್ಲರೂ ಸಮಾನರು. ಆದ್ರೆ ಅಂತೇಳಿ ನೀವು ಯಮುನಾ ನದಿಯನ್ನು ಸರಿ ಮಾಡೋದಕ್ಕೆ ಆಗಲಿಲ್ಲ ಬಿಜೆಪಿಯನ್ನ ಭಾವನಾತ್ಮಕ ರಾಮ ಮಂದಿರ ನೀವು ಬಿಜೆಪಿ ಬಂದಿರತಕ್ಕಂಥದ್ದೇ ಭಾವನಾತ್ಮಕ IITN ಕೂಡ ಬಂದ್ರು. ಹೌದು, ವಿಷ ಹಾಕಿದ್ರು ಅಂತ ಅಂದ್ಬಿಟ್ಟು ವಿಷ ನೀವು ಹೇಳಿದ್ದಂಥದ್ದು ನೀವು ಕ್ಲೀನ್ ಮಾಡೋದಕ್ಕೆ ಆಗ್ಲಿಲ್ಲ ಅಂತ ಹೇಳಿದಾಗ ಆ ಒಂದು ಸಂದರ್ಭದಲ್ಲಿ ಆ ವಿಷಯ ಹೇಳಿರ್ತಕ್ಕಂಥ ಎಸ್ಕೇಪಿಸಂ ಅಲ್ವಾ? ಎಸ್ಕೇಪಿಸಂ ಅಲ್ವಲ್ಲ. ನಾನು ಕ್ಲೀನ್ ಮಾಡ್ತೀನಿ ಅಂತ ಒಂದೇ ನಿಮಿಷ ಕ್ಷಮೆ ಕೇಳಿದ್ದಾರೆ, ಓಪನ್ ಕ್ಷಮೆ ಕೇಳಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರು. ಯಾಕಂದ್ರೆ 2-3 ಆಗ್ತಾ ಇರ್ತಕ್ಕಂತಹ ನಮ್ಮ ಪಕ್ಷಗಳ ಮೇಲೆ ಒತ್ತಡ ಮತ್ತು ನಮ್ಮ ನಾಯಕರುಗಳನ್ನ ಜೈಲಿನಲ್ಲಿ ಇರ್ತಕ್ಕಂಥ, ನನ್ನನ್ನು ಸಹ ಜೈಲಿನಲ್ಲಿ ಇರ್ತಕ್ಕಂಥದ್ದು ಕೆಲಸಗಳಾಗಿದೆ. ಆ ಒತ್ತಡದಿಂದ ನಾನು ಆ ಒಂದು ಕೆಲಸಗಳನ್ನ ಮಾಡೋದಕ್ಕಾಗ್ಲಿಲ್ಲ. ಕ್ಷಮೆ ಇರಲಿ, ಇನ್ನು 2-3 ವರ್ಷದಲ್ಲಿ ಯಮುನಾ ನದಿಯನ್ನು ನಾನು ಕ್ಲೀನ್ ಮಾಡ್ತೀನಿ, ಅದಕ್ಕೆ ಕೇಂದ್ರ ಸರ್ಕಾರ ನಮಗೆ ಸಹಕಾರ ಕೊಡ್ಲಿ. ಮಾಡ್ಲಿಲ್ಲ ಜಾಸ್ತಿ ನೀವು ಮಾಡಿದೀವಿ. ಓಪನ್ ಕ್ಷಮೆ ಕೇಳಿದ್ದಾರೆ ಸರ್. ನಿಮ್ಮ ಪ್ರಣಾಳಿಕೆಯಲ್ಲಿ ಇರಲಿಲ್ಲ, ಅಲ್ಲಿ ಹೌದು ಪ್ರಣಾಳಿಕೆಯಲ್ಲಿ ಹೇಳಿದ್ವಿ. ಇನ್ನು 3 ವರ್ಷಗಳಲ್ಲೂ ಸಹ ನಾವು ಯಮುನಾ ನದಿಯನ್ನು ಕ್ಲೀನ್ ಮಾಡ್ಕೊಡ್ತೀವಿ ಅಂತೇಳಿ ಎಲ್ಲಿಯೂ ಕೂಡ ಇನ್ಕ್ಲೂಡಿಂಗ್ ಅತೀಶ್ ಅವರು ಕೇಂದ್ರ ಸರ್ಕಾರ ಬಿಟ್ರೆ ಇವತ್ತು ದೆಹಲಿಯ ಜನ ವಾಯು ಮಾಲಿನ್ಯದಿಂದ ತಮ್ಮ ಆರೋಗ್ಯ ಸ್ಥಿತಿಯನ್ನು ಪ್ರಾಂತೀಯ ಸಮಸ್ಯೆ. ಅದು ಯಾರನ್ನೇ ಕೇಳಿ ನೀವು, ಪ್ರಾಂತೀಯ ಸಮಸ್ಯೆ ಅಲ್ಲ, ಒಂದು ರಾಜ್ಯದ ಸಮಸ್ಯೆ ಅಲ್ಲ, ಒಂದು 4-5 ರಾಜ್ಯದ ಸಮಸ್ಯೆ ಸೇರುತ್ತಲ್ಲಿ. ನಮ್ಮ ಪಂಜಾಬ್ನಲ್ಲಿ 4-5 ರಾಜ್ಯಕ್ಕೆ ಈಗ ಒಂದೊಂದು ನಿಮಿಷ 4-5 ರಾಜ್ಯಕ್ಕೆ ನೀವು ಇದು ಹೇಳಿದ್ರಲ್ಲ, ರೆಡಿ ಮಾಡ್ತಾ ಇದ್ದೀವಿ. ನೋಡಿ, ಪಂಜಾಬ್ನಲ್ಲಿ ಸರ್ಕಾರ ಬಂದಾದ್ಮೇಲೆ ರಾಷ್ಟ್ರೀಯ ಪಕ್ಷ ಅಂತ ನೀವು ಗುರುತಿಸ್ಕೊಳ್ತೀರಿ. ಆ ಸಂದರ್ಭ ನೀವು ವರ್ಕೌಟ್ ಮಾಡಬಹುದಿತ್ತು. ಹೌದು, ಪಂಜಾಬ್ನಲ್ಲಿ ಮಾಡಿದೀವಿ. ಪಂಜಾಬ್ನಲ್ಲಿ ನಾವು ಎಕ್ಸ್ಪೆರಿಮೆಂಟ್ ಮಾಡಿ ಅದನ್ನ ಸಕ್ಸಸ್ ಆಗಿದ್ದೀವಿ. ಪಂಜಾಬ್ನ ವಾಯು ಮಾಲಿನ್ಯ ಕಡಿಮೆ ಮಾಡಿದ್ದೀವಿ. ಹರಿಯಾಣ ಮತ್ತು ನಮಗೆ ಉತ್ತರ ಪ್ರದೇಶದ ಸರ್ಕಾರಗಳು ಕೈ ಜೋಡಿಸಬೇಕು, ಕೇಂದ್ರ ಸರ್ಕಾರ ಕೈ ಜೋಡಿಸಬೇಕು. ಪಂಜಾಬ್ನ ವಾಯು ಮಾಲಿನ್ಯ ಕಡಿಮೆ ಮಾಡಕ್ಕಾಗತ್ತೆ ಅಷ್ಟೇ. ನಾವೇನ್ ಸುಡ್ತೀವಿ ಅನ್ನೋದು ಈ ಹೊಲಗಳಲ್ಲಿ ಈಗ ನವೆಂಬರ್ ತಿಂಗಳಲ್ಲಿ ಕಟಾವು ಮಾಡಿದ ನಂತರ ಅದನ್ನು ಸುಡುವಂತ ಅವ್ರಿಗೆ ಅದನ್ನ ಸುಡಬಾರ್ದು. ಬೇರೆ ರೀತಿಯ ವ್ಯವಸ್ಥೆಗಳನ್ನು ನಾವು ಇವಾಗ ಮಾಡ್ತೀವಿ. ಈಗ ನಮ್ಗೇನು ಗೊತ್ತಾ ಪಾಪ, ಈಗ ಅಲ್ಲಿ ಆ ಸಮಸ್ಯೆ ಆಗ್ತಾ ಇದೆ. ಆಮೇಲೆ ಆ ಹೊಲಗಳಿಗೆ ಈಗ ನಾವು ನಮ್ಮ ಊರುಗಳಲ್ಲಿ ಸುಡ್ತೀವಿ, ಬಟ್ರೆ ನಮಗೆ ಕರ್ನಾಟಕದಲ್ಲಿ ಸುಟ್ಟ ಮಣ್ಣು ಕರ್ನಾಟಕದಲ್ಲಿ ಏನ್ ಗೊತ್ತಾ, ನಾವು ಹುಲ್ಲನ್ನು ಅತಿ ಹೆಚ್ಚಾಗಿ ಹಸುಗಳ ದನಕರುಗಳಿಗೆ ಉಪಯೋಗಿಸ್ತೀವಿ. ಬಟ್ ಅಲ್ಲೇನಾಗುತ್ತೆ ಅಂದ್ರೆ ಅವರು ಉಪಯೋಗಿಸ್ತಾ ಇಲ್ಲ, ನೇರವಾಗಿ ಸುಡ್ತಾ ಇದ್ದಾರೆ. ಯಾಕೆ ನಮ್ಮಲ್ಲಿ ಇರ್ತಕ್ಕಂಥದ್ದು ರಾಗಿ ಹುಲ್ಲು ಮತ್ತೆ ಭತ್ತದ ಹುಲ್ಲು. ಅದನ್ನು ಭತ್ತದ ಹುಲ್ಲನ್ನು ನಾವು ಎತ್ತುಗಳಿಗೆ ಯೂಸ್ ಮಾಡ್ತೀವಿ, ರಾಗಿ ಹುಲ್ಲನ್ನು ಹಸುಗಳಿಗೆ ಯೂಸ್ ಮಾಡ್ತೀವಿ. ನಮ್ಮ ಪ್ರಾಂತೀಯ 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.